ಸತ್ಯ ಯಾವುದು ಯಮನ ವರದ ದಾರದಿಂದ ಇವರಿಗೆ ಬಂದವರ ಬೇರೆದು ಹೌದು. ದೇವತೆಗಳಿಗೆಲ್ಲ ಸುತ್ತುಡುವುದಕ್ಕೆ ಇರುವವರು ನಾವು. ಹಾಗಂತ ಯಮನ ಆನತಿ ಆಗಿದಂತಾದ ಮೇಲೆ ಆಸೆಯನ್ನು ಬಂಜೆ ಮಾಡುವ ಹಾಗಿಲ್ಲ, ಪೂರೈಸಲೇಬೇಕು. ಅಂದ್ರೆ ಎಂತದು ಬಾ ಹಾಸಿಗೆಲ್ಲ ಬಿಡಿಸು, ಎಂತದ ಹಾಸಿಗೆಲ್ಲ ಬಿಡಿಸುವುದು, ಅದು ಮನಸ್ಸಿಟ್ಟಲ್ಲ ಬಿಡಿಸುವುದು, ಬಿಡಿಸಿಕೊಂಡೇ ಹಾಗೆಲ್ಲ ಪುಣ್ಯಾತ್ಮ. ಸ್ವಲ್ಪ ಯೋಚನೆ ಮಾಡಿ ನೋಡು. ಈಗ ನೀನೇನೋ ಸುಖವನ್ನು ಕೊಡು ಅಂತ ಹೇಳ್ತಾ ಇದ್ಯಾ, ನಿನ್ನ ಜೊತೆಗೆ ನಾನು ಬಂದಷ್ಟೇ ಹೌದು ಅಂತಾದ್ರೆ ಯಾರಿಗೆ ಯಾವ ಸುಖ ಸಿಗ್ತದೆ ಪುಣ್ಯಾತ್ಮ? ನಂಗೆ ಸಿಗ್ತದೆ. ನಿನಗೆ ಎಂತ ಕರ್ಮದ ಸಿಗುವುದು ಬೇಡುವ? ನಾನು ಮುಟ್ಟಿದ್ರೆ ನಿನಗೆ ಗೊತ್ತಾಗುವುದಿಲ್ಲ, ಸ್ಪಷ್ಟ ಜ್ಞಾನ ಎನ್ನುವುದೇ ಸಿಗುವುದಿಲ್ಲ. ಅದೇ ಸ್ಪಷ್ಟ ಸತ್ತವ ಅಂತ ಎಣಿಸಿದ್ಯಾ? ಹಾಗಲ್ಲ, ಇರುವುದು ಎಲುಬಿನ ಹಂದರ ನಿನಗೆ, ಹೌದಾ? ಈಗ ಸುಖವನ್ನ ಪಡೆಯಬೇಕು ಅಂತಾದ್ರೆ ಇಬ್ಬರಿಗೆ ಆ ತೃಪ್ತಿಯನ್ನು ಸುಲಭಿಸಬೇಕಾಗ್ತದೆ. ಈ ಎಲುಬಿನ ಹಂದರದಿಂದ ನಾನು ಒಳಗೊಂಡಿದ್ದೆ ಹೌದು ಅಂತಾದ್ರೆ ಯಾವ ತೃಪ್ತಿಯನ್ನು ನಾವು ಇರಲು ಹೊಂದೋದಕ್ಕೆ ಸಾಧ್ಯ? ಹೇಗೆ ತೃಪ್ತಿ ನನ್ನಿಂದ ಸಿಗುವುದಿಲ್ಲ ಅಲ್ವಾ? ನಿನ್ನಿಂದ ನನಗೂ ಸಿಗುವುದಿಲ್ಲ, ನನ್ನಿಂದ ನಿನಗೂ ಸಿಗುವುದಿಲ್ಲ. ಹಾಗೆ ವರ್ಣ ಅವನ ವರ ಬಂಜೆ ಆಗ್ತದೆ, ಬಂಜೆ ಆಗಬಾರ್ದು. ಹಾಗಾಗಿ ನಾನೊಂದು ಎಣಿಕೆ ಅಂತ ಹೇಳ್ತೇನೆ, ಅಂದ್ರೆ ನಾನೊಂದು ಮಾತನ್ನು ಹೇಳ್ತೇನೆ. ಹಾಗೆ ನೀನು ಕೇಳಿದ್ದೇ ಹೌದು ಅಂತಾದ್ರೆ ನಿನಗೆ ಬೇಕಾದಂತಹ ಸುಖವನ್ನು ಕೊಡುವುದಕ್ಕೆ ನಾನು ಸಿದ್ಧರಿದ್ದೇನೆ. ನನ್ನ ಮಾತನ್ನು ಕೇಳ್ತೀಯ ನೀನು? ಯಾವ ಮಾತು ಹೇಳೋದಿದ್ರು ಹೇಳು. ಹೌದಾ? ಬೆಳಗಾವ ಮೊದಲೆಲ್ಲ ಎಲ್ಲ ಆಗ್ತದೆ. ಇಲ್ಲಪ್ಪ, ಎಲ್ಲ ಬೆಳಗಾವಿ ಒಳಗೆ ಆಗ್ತದೆ. ನೀನೇನು ತಲೆಗೆಡಿಸ್ಕೊಳ್ಬೇಡ, ಹೇಳ್ತೇನೆ ಕೇಳಿ. ಇವತ್ತು ಹೇಳಲೇಬೇಕು ಈ ಮಕ್ಕಳು. Thank you.
ಹಾಗಿದ್ರೆ ನಾನು ಒಂದು ಯುಕ್ತಿಯನ್ನು ಹೇಳ್ತೇನೆ. ನೀನು ಹಾಗೆ ಕೇಳ್ತೀನಿ ಗೊತ್ತಾದ್ರೆ ಈ ಎಲ್ಲಿನ ಹತ್ತಿರ ಹೋಗಿ ದಿವ್ಯವಾದಂತಹ ದೇಹ ಎನ್ನುವುದು ನಿನಗೆ ಪ್ರಾಪ್ತಿ ಆಗ್ತದೆ.
ಆಗ್ತದೆ. ಆ ನಂತರದಲ್ಲಿ ನಿನಗೆ ನಾನು ಚಿತ್ರವನ್ನು ಕೊಡಬಹುದು. ಅದು ಹೇಗೆ ಬರ್ತದೆ? ಅದು ಹೇಗೆ ಬರ್ತದೆ ಅಂತ ನಾನು ಹೇಳುವ ಒಂದು ಮಾತನ್ನು ಕೇಳಿ. ಯಾವುದು? ಪಂಚಾಕ್ಷರಿಯ ಮಂತ್ರವನ್ನು ನೀನು ಜಪಿಸಬೇಕು. ಪಂಚಾಕ್ಷರಿ? ಹೌದು. ಅದು ಎಷ್ಟು ಬಾರಿ? 5 ಕೋಟಿಯ ಬಾರಿ. 5 ಕೋಟಿ? 10 ಸಲ ನಾನು ಜಪಿಸಬೇಕು. ಹೌದು. ಪಂಚಾಕ್ಷರಿಯ ಮಂತ್ರವನ್ನ 5 ಕೋಟಿಯ ಬಾರಿ ಆ ಪಂಚವದನ ಧ್ಯಾನವನ್ನ ವಂಚಿಸದೆ ನೀ ಮಾಡಿದ್ದೇ ಹೌದು ಅಂತಾದ್ರೆ ದಿವ್ಯ ದೇಹ ಎನ್ನುವುದು ನಿನಗೆ ಪ್ರಾಪ್ತಿ ಆಗ್ತದೆ. ಆ ನಂತರ ನೀನು ಕೇಳಿದಂತಹ ಸುಖವನ್ನೆಲ್ಲ ನಾನು ಇಲ್ಲಿ ನೀಡುವುದು. ಏನು ನಾ ಭೂಲೋಕದವ, ನೂರಾರು ಬಾವಿ ನೀರು ಕುಡ್ದವ. ಈಗಲೇ ನನಗೆ ಯೋಚನೆ ಮಾಡಿ ಮಾಡುವ ಪ್ರಯತ್ನದಲ್ಲಿ ಅರ್ಧರಾತ್ರಿ ಕಳೆದೋಯ್ತು. ಇನ್ನು ಪಂಚಾಕ್ಷರಿಯ ಮಂತ್ರ 5 ಕೋಟಿ ಸಲ ನಾ ಹೇಳಬೇಕು. ಆವಾಗ 3 ರಾತ್ರಿ 3 ಬೆಳಗ್ಗೆ ಆಗ್ತದೆ ನೋಡು. ಮತ್ತೆ ನಿನ್ನ ಸುಖ ಯಾವಾಗ ಸಿಗ್ತದೆ? ಹಾಗೆ ಚಿಂತೆ ಮಾಡಬೇಡ. ನಿಮ್ಮ ಭೂಲೋಕದಲ್ಲಿ ಹಾಗೆ ಆದಷ್ಟು ಬೇಗ ಆದಷ್ಟು ಬೇಗ ಬೆಳಕಾಗುವುದಿಲ್ಲ. ನಿನಗೆ 5 ಕೋಟಿ ಮಂತ್ರವನ್ನು ಜಪಿಸುವುದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಇಲ್ಲಿ ಸಿಗ್ತದೆ. ಇಲ್ಲಿ ರಾತ್ರಿ ದೀರ್ಘ. ಹೌದು. ಹಾಗಾಗಿ ನೀನು ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಕುಣಿಯೋ ಹೊತ್ತಿಗೆ ನನಗೆ ಗೊತ್ತಾಯ್ತು ರಾತ್ರಿ ದೀರ್ಘ ಇಲ್ಲಿ. ಯಾಕೆ ಗೊತ್ತುಂಟಾ? ನಮ್ಗೆ ಹೌದೌದು ಆಜ್ಞೆ ಬಂದಿದೆ ಅಲ್ವಾ? ಆಜ್ಞೆ ನಮ್ಗೆ ಬಂದವರಿಗೆ ಮನ್ಸಿಗೆ ಬೇಸರ ಮಾಡ್ಬಾರ್ದು. ಹಾಗಾಗಿ ನಾವು ಸ್ವಲ್ಪ ಅದೇ ಮನ್ಸಿಗೆ ಬೇಸರ ಆಗ್ಬಾರ್ದು ಇರುವ ಕಾರಣ ಸ್ವಲ್ಪ ನಂಬಿಕೆ ಬರ್ಬೇಕಲ್ವಾ? ಈಗ ಮಂತ್ರವನ್ನು ಹೇಳಿಕೊಡುವುದು ಯಾರು? ನಾನೇ ಹೇಳಿಕೊಡ್ತೇನೆ. ಅದು ಹೇಳಿಕೊಡುವುದಷ್ಟೇ ಅಲ್ಲ, ಅದಕ್ಕೊಂದು ವಿಧಿ ವಿಧಾನ ಅಂತ ಉಂಟು ಮಾಡುವಾಗ. ಒಟ್ಟಿನಲ್ಲಿ ಮಂತ್ರವನ್ನು ಹೇಳಿಕೊಡುವುದು ಒಟ್ಟಿನಲ್ಲಿ ಹೇಳುವುದಲ್ಲ. ಅದನ್ನು ಮಾಡುವಾಗ ಪದ್ಮಾಸನವನ್ನು ಕಲಿತು ಕುಳಿತುಕೊಳ್ಬೇಕು. ಎಂತ ಬದ್ಮಾಸ? ಅದನ್ನು ಪದ್ಮಾಸನ, ಪದ್ಮಾಸನ. ಅದೆಂತ ನಿಮ್ಗೆ ಯಾವ ಆಸನ ಗೊತ್ತು? ನನಗೆ ಕೆಲವೆಲ್ಲ ಆಸನ ಗೊತ್ತು, ಈ ಆಸನ ಯಾವುದಂತ ಗೊತ್ತಿಲ್ಲ. ಪದ್ಮಾಸನ ಕುಳಿತು ಹೇಳಿದೆ ಕುಳಿತುಕೊಂಡು. ಕುಳಿತು ಪದ್ಮಾಸನ ನೋಡು, ಎಡದ ಕಾಲಿನ ಮೇಲೆ ಬಲಗಾಲನ್ನು ಹಾಕಿ ಕುಳಿತುಕೊಳ್ಳುವಂಥದ್ದು. ಎಡದ ಕಾಲ ಮೇಲೆ ಬಲಗಾಲ, ಬಲಗಾಲಿನ ಮೇಲೆ ಅಲ್ಲ ನಿನ್ನ ಎಡದ ಕಾಲ ಮೇಲೆ. ನನ್ನ ಎಡಗಾಲ ಮೇಲೆ ನಿನ್ನ ಬಲಗಾಲ ಅಲ್ಲ ನಾನು ಹೇಳಿದ್ದು. ಮತ್ತೆ ನಿನ್ನ ಎಡಗಾಲಿನ ಮೇಲೆ ನಿನ್ನ ಬಲಗಾಲು. ನನ್ನ ಎಡಗಾಲ ಮೇಲೆ ಬಲ ಈಗ ಹಾಕುದ ಆಗುದಿಲ್ಲ. ಇಲ್ಲೆಲ್ಲ ಕೀಲೆಲ್ಲ ಸರಿ ಇಲ್ಲ. ಕಡೆ ಕೀಲು ಲಟಕ ಆದ್ರೆ ಲಟ್ಕದ್ರೆ ಕಡೆ ಲಟಕ ಅಂದ್ರೆ ನಿನ್ನ ಸುಖವೂ ಇಲ್ಲ ಅನುಭವ ಇಲ್ಲ. ಹಾಗೆ ಹೇಳಿದೆ ನಮ್ಗೆ ಲೋಕವನ್ನೇ ಬೆರೆದುಕೊಳ್ಳುತ್ತದೆ. ಯಾವಾಗ ಬೆರಗುಗೊಳಿಸಿದ್ದು ಮತ್ತೆ ಕೀಲು ಮುರಿದೋಗ್ತದೆ ಅಂತೇಳಿ ತಲೆ ಬಿಸಿ ಮಾಡ್ಕೊಳ್ಳುವುದ? ಇರುವುದೇ ಕೀಲು, ಹೋದ್ರೇನು ಕೂತ್ಕೊಂಡು ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿದ್ರೆ ನೀವು ಓಡಿ ಹೋಗ್ತೀವಿ. ಅಯ್ಯೋ ಹಾಗಲ್ವಾ? ಈ ಕಣ್ಣು ಮುಚ್ಚಿಕೊಂಡಾಗ ಏಕಾಗ್ರತೆಯನ್ನು ತಂದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಮಗೆ ನಿನ್ನ ಯೋಚನೆ, ನಿನ್ನ ಮನಸ್ಸು ಎಲ್ಲವೂ ಈ ಹುಟ್ಟಿನ ಮಧ್ಯದಲ್ಲಿ ಕೇಂದ್ರೀಕೃತವಾಗುವುದು. ಹಾಗೆ ಏಕಾಗ್ರತೆಯನ್ನು ತಂದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಾಸಿಕಾಗ್ರದಲ್ಲಿ ಅಲ್ಲಿಗೆ ಕೇಂದ್ರೀಕೃತವಾಗಬೇಕು. ಕಣ್ಣು ಮುಚ್ಚಿಕೊ. ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿಕೊಂಡ್ಯಾ? ಈಗ ನಾನು ಹೇಳಿಕೊಟ್ಟ ಮಂತ್ರವನ್ನ ಹೇಳಿ. ನೀ ಹೇಳಲೇ ಇಲ್ಲ. ಹೇಳ್ತೇನೆ. ನಮಃ ಶಿವಾಯ. ನಮ್ಮ ಶಿವಾಯ ಅದೇ ಯಾರು ಗೊತ್ತು? ನಿಂಗೆ ಪರಿಚಯ ಇದಾವ. ಏ ಶಿವಯ್ಯ, ನಿಮ್ಮ ಶಿವಯ್ಯ ಅಲ್ವಾ? ನಮಃ ಶಿವಾಯ. ಓಂ ಕಷಾಯ. ಕಷಾಯ ಮಾಡಿ ಕುಡಿಸ್ಬೇಕು. 3 ದಿವಸ ಆಯ್ತಲ್ಲ ತಿರ್ಗಿ ಅದೇ ಬೇಕಲ್ಲ. ಸ್ವರ ಹೋಗಿದ್ದೀನ ಅಲ್ವಾ? ಹಾಗಲ್ಲ. ಓಂ ನಮಃ ಶಿವಾಯ. ಹೋಳಿಗೆ ಬಿದ್ದು ನಿಸ್ಸಾಯ. ನೀ ಹಾಗಾಗಿ ಇಲ್ಲಿ ಬಂದಿದ್ದು ಸಾಯ. ಸತ್ಯ ಇಲ್ಲಿ ಬಂದು ಹೋಳಿಗೆ ಬಿತ್ತ ಹಾಗಲ್ವಾ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೀಗೆ ಹೇಳಿ, ಮುಂದುವರಿಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಡಿ ಹೋಗ್ತಿಯಲ್ಲ? ಯಾರು ಓಡಿ ಹೋಗಿದ್ದು? ನೀನು ನಾನು ಓಡಿ ಹೋಗಿದ್ದಲ್ಲ. ಕಣ್ಣು ಮುಚ್ಚಿ ಕೂತ್ಕೊ ಅಂತ ಹೇಳಿ ನೀವು ಓಡ್ತಿಯಲ್ಲ. ನಾನು ನಿನ್ನನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಮತ್ತಂತದ್ದು ನಾನೆಂತ ಹೇಳಿದ್ದೆ? ಪಂಚಾಕ್ಷರಿ ಮಂತ್ರವನ್ನು ಹೇಳುವಾಗ ಏಕಾಗ್ರತೆ ಬೇಕು ಅಂತ ಹೇಳಿದ್ದೆ, ಹೌದಾ? ನಿನಗೆ ಏಕಾಗ್ರತೆ ಉಂಟು ಇನ್ನು ಪರೀಕ್ಷೆ ಮಾಡ್ಲಿಕ್ಕೆ ನಾನು ಹೀಗೆ ಮಾಡಿದ್ದೆ. ನಾನು ಓಡಿ ಹೋಗಿದ್ದ, ನಾನು ಓಡಿ ಹೇಳಿ. ಹಾಗಾಗಿ ನಿನ್ನ ಏಕಾಗ್ರತೆಯನ್ನು ಪರೀಕ್ಷೆ ಮಾಡಿದ್ದೆ. ಏಕಾಗ್ರತೆ ತಂದು
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇನ್ನೊಂದಿದು ನನ್ನ ಭಕ್ತರನ್ನು ಎಳೆದೊಯ್ತು ಅಂತಾದ್ರೆ ಪ್ರತಿಭಟಿಸಬೇಕು, ವಿಚಾರಿಸಬೇಕು. ನೇರವಾಗಿ ದಾರಿ ಹೋಗುವುದಲ್ಲ. ನನ್ನ ಭಕ್ತರನ್ನು ಎಮ್ಮರು ಎಳೆದೊಯ್ತಾ ಇದ್ದಾರೆ. ಹೋಗು ಹೋಗುವವರನ್ನು ತಡಿತಾ ಇದೆಯಲ್ಲ, ಯಾರು ನೀನು? ಶಿವನ ಸಾಧ್ಯತೆ ಸೇರಬೇಕಾದ ಪ್ರಯತ್ನವನ್ನು ನೀನಾಗಿ ಬಂದವನ ಅವನು ಕಳಿಸಿಕೊಟ್ಟವನ. ನಿನ್ನನ್ನು ಒದ್ದು ಓಡಿಸಿ ಅದು ಶೈಬಿಲಿಯಲ್ಲಿರಬೇಕಾದಂತಹ ಈ ಪ್ರೇತವನ್ನ ಚಿತ್ರಗುಪ್ತವನ್ನು ಹೊಡೆದೋಡಿಸಿ ಬಲಾತ್ಕಾರದಿಂದ ಎಳೆದೊಯ್ಯುತ್ತಾ ಇದೆಯಲ್ಲ, ನಿನ್ನ ಬುದ್ಧಿಯನ್ನು ಎಲ್ಲಿಟ್ಟು ನಾನು ಹರಿತಾ ಇದ್ದೇನೆ.
ಈ ರೀತಿಯಾಗಿ ತೆಗೆದುಕೊಂಡು ಹೋಗೋದಕ್ಕೆ ಕಾರಣ ತಂದೆಯ ಆಜ್ಞೆಯಾಗಿದೆ. ಓಂ ನಮ ಶಿವಾಯ ಎಂಬಂತ ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸುವ ಸಂದರ್ಭ ನಿಮ್ಮ ದೂತ ಅದನ್ನು ಎಳೆದೊಯ್ಯುತ್ತಿದ್ದ ಕಾರಣಕ್ಕಾಗಿ ತಂದೆ ಹೇಳಿದಂತ ಮಾತು ಅವರಿಗೆ ಶಿಕ್ಷೆಯನ್ನಾದರೂ ನೀಡಿ ನನ್ನ ಬಳಿಗೆ ಕರೆಯುತ್ತಾ ಎನ್ನುವುದಾಗಿ. ಹಾಗಾಗಿ ಹೊರಟಿದ್ದೇವೆ. ಮತ್ತೆ ಮೊದಲೇ ತಡೆಬೇಡ, ಹೋಗು ಹಿಂದೆ. ಇನ್ನೊಂದು ವಿಚಾರಿಸುವುದಕ್ಕೆ ಬಂದವನು ಶೈವಿ ಅಧಿಕಾರಿ. ಅಧಿಕಾರವನ್ನು ವಹಿಸಿಕೊಟ್ಟವರು ನಾವೇ ಇದ್ದೀವಿ. ಈಗ ಪ್ರತಿಸುವುದು ಮುಂದಾದವರು ಪರಮೇಶ್ವರನೇ. ಈಗ ಪ್ರತಿಭಟಿಸುವುದಕ್ಕೆ ಕಾರಣ ಬೇರೆ ಏನಲ್ಲ, ಏನು ನನ್ನ ಪಂಚಾಕ್ಷರ ಮಂತ್ರವನ್ನು ಉಪಚರಿಸಿರುವಂತಹ ನನ್ನ ಭಕ್ತರನ್ನು ಎಳೆಯುತ್ತಾ ಇದ್ದಿ. ಇದು ಅಹಂಕಾರವೋ ಸೊಕ್ಕ ಮತವೋ ಬಿಡುವುದನ್ನು ಶ್ರೀಮೂರ್ತಿಗಳ ಆದೇಶದ ಮೇರೆಗೆ ಈ ಶೈವಿನಿಯಲ್ಲಿ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತಾ ಇದ್ದವ. ರುದ್ರಪುರ ಪತಿಯಾದಂತಹ ಈ ಶ್ವೇತಕುಮಾರ ಜೀವನದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳನ್ನು ವಿಮರ್ಶಿಸಿ ಹೊರರೂಪವಾಗಿ ರಂಬೆಯಳ ಮನೆಯಲ್ಲಿ ಇರುವುದಕ್ಕೆ ಒಂದು ರಾತ್ರಿಯ ಅವಕಾಶವನ್ನು ಅನುಗ್ರಹಿಸಿದ್ದೀರ. ಮತ್ತೆ ಈತ ಕುಂಭೀಪಾಕಕ್ಕೆ ತಕ್ಕವ ಎನ್ನುವುದನ್ನು ನಿರ್ಣಯಿಸಿ ಅವನನ್ನು ಮತ್ತೆ ಶೈವಿನಿಗೆ ಕರೆಸಿಕೊಳ್ಳುತ್ತಾ ಇರುವುದು. ಹಾಗಿದ್ರೆ ತಡೆಯುವುದು ಸರಿಯಲ್ಲ, ಬಿಡುವುದಿಲ್ಲ. ಹೀಗೆ ಸಹಸ್ರ ನಾಮಗಳನ್ನು ಹೊಂದಿರುವಂತಹ ಶಿವನೇ, ನನ್ನ ಕರ್ತವ್ಯದಲ್ಲಿ ಲೋಪವನ್ನು ನೀನು ಕಂಡೇ ಎನಿಸುತ್ತಾ ಇದ್ದೀ. ಆ ಕಾರಣದಿಂದ ಶಿಕ್ಷಿಸುತ್ತಾ ಇದ್ದೀಯ. ಅಂದರೆ ಧರ್ಮದ ಮಾರ್ಗವನ್ನು ಅವಲಂಬಿಸಬೇಕು ಎನ್ನುವಂತಹ ಸಲಹೆಯನ್ನು ಕೋಪದ ಮೂಲಕವೇ ನೀಡುತ್ತಾ ಇದ್ದೀಯಾ ಎಂದು ನಾನು ಭಾವಿಸುತ್ತೇನೆ. ನನ್ನ ಕಾರ್ಯ ಅಪರಾಧವೇ ಆದರೆ ಅದನ್ನು ನೀನು ಕ್ಷಮಿಸಬೇಕು. ನೀನು ಉಪದೇಶಿಸಿದ ತೆರದಲ್ಲಿ ಕರ್ತವ್ಯವನ್ನು ಮಾಡುವುದಕ್ಕೆ ನಾನು ಸದಾ ಸಿದ್ಧವಾಗಿದ್ದೇನೆ. ವಿಚಾರವನ್ನು ಅರಿಯಲು
ಇದೆಲ್ಲವೂ ನಾವು ನಮ್ಮ ಸಂಕಲ್ಪದಿಂದ ನಡೆದಂತಹ ಕಾರ್ಯಕ್ರಮ, ಬೇರೆ ಏನೂ ಅಲ್ಲ. ಈಗಾಗಲೇ ಲೋಕಕಟ್ಟೆಗಾಗಿ ಬರೆಯುತ್ತಾ ಇದ್ದಾರೆ ದುರ್ಜಯಾಸುರ. ಅವನು ಬರಬಲ ಹೇಗೆ ಸತ್ತು ಬದುಕಿದವರಿಂದ ಮಾತ್ರ ಮರಣ ಎನ್ನುವುದಾಗಿ ಅವನು ವಧೆಯಾಗಬೇಕು ಅಂತಾದ್ರೆ ಈ ರೀತಿಯಾದಂಥ ನಾಟಕವನ್ನು ನಡೆಸಬೇಕಾದ್ದು ಅನಿವಾರ್ಯವಾಯಿತು. ಅದರಲ್ಲಿ ನಿನ್ನಂತ ಒಂದು ಪಾತ್ರವೇ ಹೌದು. ಹಾಗಾಗಿ ಅವನ ಬದುಕಬೇಕು, ಅವನಿಂದಲೇ ಅವನ ಹಣದ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವರು ನಾವು. ಲೋಕಕಂಟಕನಾದಂತಹ ದುರ್ಜಯಾಸುರನ ಬದಲಾಗಿ ನೀವು ಹೆಣದಂತಹ ಒಂದು ಶಿವ ಪಂಚಾಕ್ಷರಿ ಹೌದು, ನಮೋ ಪಾಪಿಗಳಾಗಿ ಹೇಳ್ತಾ ಇದ್ದೀವಿ. ಅಲ್ಲಿಗೆ ಅಲ್ಲ, ಪಂಚಕೋಟಿಯ ಸಂಖ್ಯೆ ಶಿವಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದವನು ಅವನು. ಅವನು ಏನೇ ಪಾಪ ಮಾಡಿದ್ದರೂ ಸಹ ಪರಿಹಾರ ಆಗಿದೆ. ಹಾಗಾಗಿ ಅವನು ಬಿಟ್ಟುಕೊಡಬೇಕು. ನೀನು ಪ್ರಮಾದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ದೇವರು. ಇದು ಈ ಶ್ವೇತಕುಮಾರನ ಪ್ರಾಣವನ್ನು ನಿಮ್ಮ ಸಾನ್ನಿಧ್ಯಕ್ಕೆ ಅರ್ಪಿಸುತ್ತಾರೆ. ಇವನಿಂದ ಭಾಷಾ ಆ ದುರ್ಜಯ ಕವಳಿಗೆ ನೀನು ನಿತ್ಯದಿಂದ ಮಂದರಿಂದಾಗಿ ಸಂತೋಷಗೊಂಡವನು ನಾನು. ಈಗಾಗಲೇ ಹೇಳಿದಾಗೆ ನೀನು ಮಾಡಬೇಕಾದಂತಹ ಕಾರ್ಯ ಇಷ್ಟೇ. ಲೋಕ ಕೆಟ್ಟಗಾಗಿ ಬರುವಂತಹ ದುರ್ಜಾಯಸುರನ ಹಣ ಆಗಬೇಕು ಅಂತಾದ್ರೆ ಅಲ್ಲಿಗೆ ಹೋಗ್ಬೇಕು. ನೀನು ರುದ್ರಪುರವನ್ನು ಸೇರಬೇಕು, ಅವನನ್ನು ವಧಿಸಿ ಮನದಿಯೊಂದಿಗೆ ನೆಮ್ಮದಿಯಿಂದ ರುದ್ರಪುರನಾಡವನೇ. ನನ್ನ ಮನದಿಯ ಕಣ್ಣೆದುರಿಗೆ ನಾನು ಸತ್ತು ಹೋದಳು. ಪುನಃ ನಾನು ನನ್ನ ಈ ರೂಪದಲ್ಲಿ ಹೋದ್ರೆ ಅವಳು ನಂಬ್ತಾಳ. ಈ ರೂಪದಲ್ಲೆಲ್ಲ ಪುನಃ ಒಂದು ರೂಪದ ತಳ್ಳಿ ನೀನು ಹೋಗಬೇಕು. ಹೋದರೂ ಅವಳು ಒಬ್ಬ ದಿಕ್ಕಿಲ್ಲ ಆದ್ರೆ ಯೋಚನೆ ಮಾಡಬೇಡ. ಅಂತ ಸನ್ನಿವೇಶ ನಡೆಯಿತು ಅಂತಾದ್ರೆ ನನ್ನನ್ನು ಧ್ಯಾನಿಸು.